ಶಿಕ್ಷಣ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಸೊಂಡೇನಹಳ್ಳಿ ಶಾಲೆಯಲ್ಲಿಲ್ಲ ಮೂಲಭೂತ ಸೌಕರ್ಯ. ಶೌಚಾಲಯ ಇರದೆ ವಿದ್ಯಾರ್ಥಿಗಳ ಗೋಳು ಕೇಳೋರ್ಯಾರು? ಎಸ್ ವೀಕ್ಷಕರೇ, ಸರ್ಕಾರಿ ಶಾಲೆಗಳು ದಿನೇ ದಿನೇ ಹಲವು ಕಾರಣಗಳಿಗೆ ಮುಚ್ಚುವ ಹಂತಕ್ಕೆ ತಲುಪ್ತಾ ಇವೆ. ಸರ್ಕಾರಿ ಶಾಲೆಯನ್ನ ಉಳಿಸಿ ಅನ್ನೋ ಸ್ಲೋಗನ್ಗಳು ಎಲ್ಲೆಡೆ ಕೇಳಿ ಬರ್ತಾವೆ. ಇದೇ ಕಾರಣಕ್ಕೆ ಸರ್ಕಾರವು ಹೇಗಾದ್ರೂ ಮಾಡಿ ಸರ್ಕಾರಿ ಶಾಲೆಯನ್ನ ಉಳಿಸಲೇಬೇಕು ಅನ್ನೋ ಪಣ ತೊಟ್ಟಿದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯವೋ ಇಲ್ಲ ಶಿಕ್ಷಣ ಇಲಾಖೆಯ ವೈಫಲ್ಯವೋ ಗೊತ್ತಿಲ್ಲ. ಇಂದಿಗೂ ತುಮಕೂರು ಜಿಲ್ಲೆಯ ಅನೇಕ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತವನ್ನ ತಲುಪ್ತಾ ಇವೆ. ಇತ್ತ ಚಿಕ್ಕನಾಯಕನಹಳ್ಳಿಯಲ್ಲಿರುವ ಸೊಂಡೇನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಹೌದು, ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 60 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಶೌಚಾಲಯಕ್ಕೆ ಬಯಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೊಂಡೇನಹಳ್ಳಿ ಗ್ರಾಮವು ಗಣಿ ಬಾಧಿತ ಪ್ರದೇಶವಾಗಿದ್ದು, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಗಣಿ ಬಾಧಿತ ಪ್ರದೇಶವನ್ನ ಅಭಿವೃದ್ಧಿ ಮಾಡಲು ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಯಾವೊಬ್ಬ ಅಧಿಕಾರಿಗಳು ಕೂಡ ಸೊಂಡೇನಹಳ್ಳಿ ಗ್ರಾಮಕ್ಕೆ ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ವಂತೆ. ಇಲ್ಲಿ ಸ್ಥಳೀಯರು ಹಾಗೂ ಮುಖ್ಯ ಶಿಕ್ಷಕರು ಸಾಕಷ್ಟು ಬಾರಿ ಮೇಲಧಿಕಾರಿಗಳಿಗೆ ಶೌಚಾಲಯ ನಿರ್ಮಾಣ ಮಾಡಿಕೊಡುವಂತೆ ಹಾಗೂ ಶಾಲೆಯನ್ನ ಅಭಿವೃದ್ಧಿ ಮಾಡುವಂತೆ ಮನವಿ ಪತ್ರವನ್ನ ಕೊಟ್ಟರೂ ಸಹ ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸುದ್ದಿ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಒತ್ತು ಕೊಡಬೇಕು ಅಂತ ಹೇಳ್ತೀರಿ. ಆದ್ರೆ ನಾವಿವಾಗ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಗ್ರಾಮ ಪಂಚಾಯಿತಿಯ ಸೊಂಡೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಸುಮಾರು 60 ಜನ ವಿದ್ಯಾರ್ಥಿಗಳು ಪಾಠವನ್ನ ಕಲಿತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ, ನಾವೀಗ ಗೋಡೆಕೆರೆ ಕ್ಲಸ್ಟರ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೊಂಡೇನಹಳ್ಳಿಯಲ್ಲಿರುವಂಥದ್ದು. ಆದರೆ ಈ ಶಾಲೆಯಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕೈ ತೊಳೆಯುವ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ನಾವು ಮಕ್ಕಳು ಶಾಲೆಗೆ ಹೋದರೆ ಶಿಕ್ಷಣ ಕಲಿತು ಬರ್ತಾರೆ ಅಂದ್ಕೊಂತೀವಿ. ಆದರೆ ಈ ಶಾಲೆಗೆ ಯಾವುದೇ ಆದರೂ ಮಕ್ಕಳು ಬಂದರೆ ಇಲ್ಲಿ ಶಿಕ್ಷಣ ಕಲಿತು ಹೋಗೋದಿಲ್ಲ. ಇಲ್ಲಿಂದ ರೋಗ ರುಜಿನಗಳನ್ನು ಹರಡಿಸ್ಕೊಂಡು ಮನೆಗೆ ಹೋಗುವಂಥ ಕೆಲಸ ಇಲ್ಲ ಆಗ್ತಾ ಇದೆ. ಯಾವುದೇ ರೀತಿಯ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳದೆ ಅನೈರ್ಮಲ್ಯತೆಯಲ್ಲಿ ಮುಳುಗಿರುವಂಥ ಶಾಲೆ ಯಾವುದಾದ್ರೂ ಇದ್ರೆ ಅದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೊಂಡೇನಹಳ್ಳಿ ಗ್ರಾಮದಲ್ಲಿರುವ ಶಾಲೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿನ ಸ್ಥಳೀಯ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಯಾರೂ ಕೂಡ ಏನು ಮಾಡ್ತಾ ಇಲ್ಲ. ಗಣಿಬಾಧಿತ ಪ್ರದೇಶಗಳನ್ನೆಲ್ಲ ಶಾಲೆಗಳಾಗಿರ್ಬೋದು, ಗ್ರಾಮಗಳಲ್ಲಿ ಈ ಮಟ್ಟದ ಸ್ಥಿತಿಯಲ್ಲಿದೆ ಅಂತಂದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಹೋಗ್ಬೋದು. ನಾವೀಗ ಶೌಚಾಲಯದ ಮುಂಭಾಗದಲ್ಲಿದ್ದೇವೆ. ಹೆಣ್ಣು ಮಕ್ಕಳಿಗೆ ಅಂತ ದೊಡ್ಡದಾಗಿ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಆ ಶೌಚಾಲಯದ ವ್ಯವಸ್ಥೆಯನ್ನೊಮ್ಮೆ ನೋಡಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಈ ಶಾಲೆ ಯಾವ ಮಟ್ಟದಲ್ಲಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಮೇಲ್ಗಡೆ ಯಾವುದೇ ರೀತಿಯ ಚಾವಣಿ ಇಲ್ಲ, ಒಳಗಡೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ಕಿತ್ತೋಗಿರುವಂಥ ಕಲ್ಲುಗಳಿದ್ದಾವೆ, ಪಾಚಿ ಕಟ್ಟಿರುವಂತಹ ನೆಲ ಇರುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಶೌಚಾಲಯ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಮಟ್ಟದಲ್ಲಿರುವಂಥ ಶಾಲೆಯ ಶೌಚಾಲಯ ನೋಡಿದ್ರೇ ಗೊತ್ತಾಗುತ್ತೆ ಈ ಶಾಲೆಯ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾವು ಎಲ್ಲ ಒಂದು ಕಡೆ ಮಕ್ಕಳನ್ನು ಓದಬೇಕು ಅಂತ ಕಳಿಸ್ತಾ ಇದ್ದೇವೆ ಅಂತ ಅಂದ್ಕೊಂಡ್ರೆ ಈ ರೀತಿಯ ಶಾಲೆಗಳಿಗೆ ಬಂದರೆ ಇಲ್ಲಿಂದ ರೋಗ ರುಜಿನಗಳನ್ನು ಹರಡಿಸ್ಕೊಂಡು ಮಕ್ಕಳು ಮನೆಗೆ ಬರ್ತಾ ಹೋಗ್ತಾರೆ. ನೈರ್ಮಲ್ಯತೆ ಇಲ್ಲದೇ ಇರುವಂಥ ಶಾಲೆ ಸೊಂಡೇನಹಳ್ಳಿ ಶಾಲೆ. ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸುಮಾರು ಒಂದು 5 ವರ್ಷದಿಂದ ಐತೆ ಸರ್. ಅದು ಈ ಸೊಂಡೇನಹಳ್ಳಿ ಗ್ರಾಮ ಗಣಿನ ಬಾಧಿತ ಪ್ರದೇಶದ
ಒಳಪಟ್ಟಿರೋ ಗ್ರಾಮ. ಸುಮಾರು ಇಲ್ಲಿ ಸೊಂಡೇನಹಳ್ಳಿ ಗ್ರಾಮದಿಂದ ಈ ಸರ್ವೆ ನಂಬರಲ್ಲಿ 1000 ಟನ್ನು ಅದಿರು ರಫ್ತಾಗೈತೆ. ಆ ರಫ್ತಿಂದ ಟ್ಯಾಕ್ಸು 1280 ಕೋಟಿ ರೂಪಾಯಿ ದುಡ್ಡಿರ್ಬೋದು ಅಂದಾಜು. ಆ 1280 ಕೋಟಿಲಿ ಇಂಥ ಸ್ಕೂಲಲ್ಲಿರ್ತಕ್ಕಂಥ ಶೌಚಾಲಯನ ರಿಪೇರಿ ಮಾಡ್ಸೋಕ್ಕಾಗಿಲ್ಲ ಅಂದಮೇಲೆ ಇನ್ಯಾಕಿರ್ಬೇಕು? ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಈ ಶಾಲೆಗೆ? ಸುಮಾರು 60 ವಿದ್ಯಾರ್ಥಿಗಳಲ್ಲಿ. ಇಲ್ಲಿ ನಾಯಕ ಜನಾಂಗ ಮತ್ತು ಗೊಲ್ಲ ಜನಾಂಗ ಎರಡೇ ಕ್ಯಾಸ್ಟ್ ಇರೋದು. ಅದು ಹಿಂದುಳಿದಿರ್ತಕ್ಕಂಥ ಜಾತಿಗಳು. ಆ ಜಾತಿಗಳಿಗೆ ಈ ಥರ ಸೌಲಭ್ಯ ವಂಚಿತವಾಗಿವೆ ಅಂದರೆ ನಾವು ಹೆಂಗೆ? ನೀವೇ ಅರ್ಥ ಮಾಡ್ಕೋಬೇಕು. ತುಂಬಾ ತೊಂದರೆ ಆಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಐತೆ. ಸೊ ಮಕ್ಳುಗಳು, ಹೆಣ್ಣು ಮಕ್ಳುಗಳು ಮೂತ್ರ ವಿಸರ್ಜನೆ ಮಾಡಕ್ಕೆ ಎಷ್ಟು ಪರದಾಡ್ತಾರೆ ಅಂದರೆ ನಾವು ಕಣ್ಣಾರ ನೋಡಿದ್ದೀವಿ. ನಾವು STMC ಸದಸ್ಯರು, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸದಸ್ಯರು, ಅಧ್ಯಕ್ಷರು. ಸುಮಾರು ನಮ್ಮ ಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರೇ ಅರ್ಜಿ ಕೊಟ್ಟರು. ಒಂದು 5 ಸಲ ಕೊಟ್ಟಿದ್ದಾರೆ. ಇವತ್ತಾಗುತ್ತೆ ನಾಳಿಕಾಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿ ಆಗ್ತಿಲ್ಲ. ಈಗ ರಜಾ ಬಂದು 17 ದಿನ ರಜಾ ಕೊಟ್ಟವ್ರೆ. ಆ 17 ದಿನದಲ್ಲಾರು ರಿಪೇರಿ ಮಾಡಿಸ್ಕೊಡ್ಬೋದಿತ್ತು. ಶಾಲಾ ಮಕ್ಳುಗಳು ಹೆಂಗಿದ್ರು ಇರಲಿಲ್ಲ. ಆ ಸಮಯದಲ್ಲಿ ಶೌಚಾಲಯ ರಿಪೇರಿ ಮಾಡಿಸ್ಕೊಡ್ಬೋದಿತ್ತು, ಆಗಿಲ್ಲ. ತೊಂದರೆ ಬಹಳ ತೊಂದರೆ ಆಗ್ತಾ ಇತ್ತು ಸರ್. ಓಕೆ, ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಈಗ ದಸರಾ ರಜಾ ಪ್ರಯುಕ್ತ 17 ದಿನ ಶಾಲೆಗೆ ರಜೆಯನ್ನು ಕೊಡಲಾಗಿದೆ. ಆದರೂ ಕೂಡ 17 ದಿನದಲ್ಲಿ ಇಲ್ಲಿ ಕಾಮಗಾರಿಯನ್ನು ನಡೆಸಿ ಈ ಶೌಚಾಲಯವನ್ನು ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಸ್ವಲ್ಪ ಉಪಯುಕ್ತವಾದ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ MLAಗಳು ಈ ಕಡೆ ತಲೆನೇ ಆಗ್ತಾ ಇಲ್ಲ. ಯಾವೊಬ್ಬ ಅಧಿಕಾರಿಗಳು ಕೂಡ ಸರ್ಕಾರಿ ಶಾಲೆಗಳು ಯಾವ ರೀತಿ ಇದೆ ಅನ್ನೋದು ಕೂಡ ತಿರುಗಿ ನೋಡ್ತಾ ಇಲ್ಲ. ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಹೆಣ್ಣು ಮಕ್ಕಳು ಏನಾದರೂ ಮೂತ್ರ ವಿಸರ್ಜನೆಗೆ ಹೋಗಬೇಕು, ಶೌಚಾಲಯಕ್ಕೆ ಹೋಗಬೇಕು ಅಂತಂದ್ರೆ ಬಯಲು ದೆಸೆಗೆ ಹೋಗುವಂತ ಪರಿಸ್ಥಿತಿ ಇದೆ. ನಾವೆಲ್ಲರೂ ಕೂಡ ಹೇಳ್ತೇವೆ ಸ್ವಚ್ಛ ಭಾರತ, ಎಲ್ಲರೂ ಕೂಡ ಶೌಚಾಲಯ ಬಳಸೋಣ, ಯಾರು ಕೂಡ ಬಯರ್ದೆಸೆ ಮಾಡಬಾರದು ಅಂತ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಸ್ಥಿತಿ ಆದ್ರೆ ನಾವಿನ್ಯಾವತ್ತೂ ಕೂಡ ಊರುಗಳನ್ನ ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಮುಖ್ಯ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸೊಂಡೇನಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸುಲಭ ಶೌಚಾಲಯವನ್ನ ಅತ್ಯುತ್ತಮವಾಗಿ ಕಟ್ಟಿಸಿಕೊಡಬೇಕು ಅನ್ನೋದು ನಮ್ಮ ಮನವಿ ಕೂಡ ಹೌದು. ಆದಷ್ಟು ಬೇಗ ಇದನ್ನ ಕಟ್ಟಿಸಿಕೊಡ್ತಾರಾ ಇಲ್ವಾ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.